ನೀವ್ ಆದರ್ಶ ಕೊಟ್ಟಿದ್ದೀ ಮಗಳು ಇವತ್ತು ಸೋತು ನಿಂತಿದ್ದಾಳೆ. ಕ್ಷಮಿಸ್ಬಿಡಿ ಅಪ್ಪ. ನನಗೆ ನಿಮ್ ಕಾಲ್ ಹಿಡಿದು ಬೇಡ್ಕೋಬೇಕು ಅನಿಸ್ತದ. ಅಕ್ಕ ಅಕ್ಕ ನಾನೇನ್ ತಪ್ಪು ಮಾಡ್ದೆ ವಿಕ್ಕಿ? ಬುದ್ಧಿ ಬಂದಾಗಿಂದ ಅರ್ಜುನ್ 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 ಅಂತ ಪ್ರೀತಿ ಮಾಡ್ತಾನೆ ಇದೀನಲ್ಲ ವಿಕ್ಕಿ. ಅಷ್ಟೆಲ್ಲ ಪ್ರೀತಿ ಮಾಡಿದ್ರು ಅವಳು ಯಾವಳೋ ಬಿಕಾರಿನೋಗ್ ಮದ್ವೆ ಆಗಿದಾನಲ್ಲ. ಏನ್ ಹೇಳಿ ವಿಕ್ಕಿ ಅವನಿಗೆ, ಏನ್ ಹೇಳಿ? ಆದ್ರೆ ಇಷ್ಟೆಲ್ಲ ಮಾಡಿದ್ದು ನಂದೇ ತಪ್ಪ ವಿಕ್ಕಿ? ಕತ್ತಲಿರ್ಬೇಕಾಗಿರೋ ತಾಳಿ ಆ ಭಾರ್ಗವಿ ಕತ್ತಲಿ ವಿಕ್ಕಿ. ನನ್ನ ಅರ್ಜುನ್ ನನಗ್ ಮೋಸ ಮಾಡ್ಬಿಟ್ಟ ವಿಕ್ಕಿ. ನಾನ್ ಮೋಸ ಹೋಗ್ಬಿಟ್ಟೆ. ಅವನ್ಗದೆಷ್ಟು ಕೊಬ್ಬಿರ್ಬೇಡ. ನಿನ್ನ ಮದ್ವೆ ಆಗ್ತೀನಿ ಅಂತ ನಂಬಿಸಿ ಕೊನೆ ಕ್ಷಣದಲ್ಲಿ ಕೈ ಕೊಟ್ನಲ್ಲ. ಪ್ರತಿ ಸಲ ಅವನೇನೇ ತಪ್ಪು ಮಾಡಿದ್ರು ನಿನ್ನ ಮುಖ ನೋಡ್ತಿರ್ತಿದ್ದೆ ಅಕ್ಕ. ಆದ್ರೆ ಈ ಸಲ ಮಾತ್ರ ಸುಮ್ನೆ ಬಿಡೋ ಮಾತೇ ಇಲ್ಲ. ನಿನಗೇನಾದ್ರೂ ಆದ್ರೆ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ದಾನ? MLA ಮಗಳು ನೀನು, ನಿನಗೊಬ್ಬ ತಮ್ಮ, ನಾನಿದ್ದೀನಿ. ನನ್ನ ಕೈಯಲ್ಲಿ ಏನಾಗುತ್ತೆ ಅಂತ ತೋರಿಸ್ತೀನಿ ಅವ್ರಿಗೆ. ಅಕ್ಕ, ಹೀಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಿನ್ಗವ್ನ ನಡವಳಿಕೆ ನೋಡಿ ಡೌಟ್ ಬಂದಿರ್ಲಿಲ್ವಾ? ಬೆಳಿಗ್ಗೆ ಸಿಕ್ಕಿದಾಗ ಕೋಪದಲ್ಲಿ ಆ ಭಾರ್ಗವಿ ನನ್ನ ಹೆಂಡತಿ ಅಂತ ಹೇಳಿದ. ಅವನೇನು ನನ್ನನ್ನು ದೂರ ಇಡಕ್ ಆತರ ಹೇಳ್ತಿದ್ದಾನೆ ಅನ್ಕೊಂಡೆ. ಆದ್ರೆ ಹಿಂದು ಮುಂದೆ ಯೋಚನೆ ಮಾಡ್ದೆ, ಅವನ್ ಡ್ಯಾಡ್, ಅವನ್ ಮನೆಯವರು ಎಲ್ರು ಹೇಟ್ ಮಾಡೋ ಆ ಭಾರ್ಗವಿನ್ ಮದ್ವೆ ಆಗ್ತೇನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಬೇಕಿ. ನಾನು ಅನ್ಕೊಂಡಿರ್ಲಿಲ್ಲ. ಅದೇ ಕಾರಣದಿಂದ ಅವನ್ ಮಾತನ್ನ ನಾನು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಬೇಕಿ. ಇದಕ್ಕೆಲ್ಲ ಕಾರಣ ಭಾರ್ಗವಿ. ನ್ಯಾಯ ನೀತಿ ಅಂತ ಬುರುಡೆ ಬಿಟ್ಕೊಂಡು ನಮ್ಗೆ ಚಳ್ಳೆ ಹಣ್ಣು ತಿನ್ಸ್ಬಿಟ್ಲು. ಮೊದ್ಲು ಕೇಸು ಅಂತ ನನ್ನ ಪ್ರಾಣ ಹಿಂಡಿದ್ಲು. ಈಗ ಆ ಕೇಸ್ ಗೆಲ್ಲಿಲ್ಲ ಅಂತ ಆಪೋನೆಂಟ್ ಲಾಯರ್ ಮಗನ್ನ ಮದ್ವೆ ಆಗಿ ನಮ್ಮಿಬ್ರಿಗೆ ಕಷ್ಟ ಕೊಡಕ್ ಬಂದಿದ್ದಾಳೆ. ಹೇಗ್ ಮನೆಗ್ ಸೇರ್ಕೊಂಡೋಗ್ ಗೊತ್ತಿರ್ಬೇಕಿ. ಮೋಸ್ಟ್ಲಿ JP ಅಂಕಲ್ ಕಾಲೋ ಕೈಯೋ ಹಿಡ್ದು ಮನೆಗ್ ಸೇರ್ಕೊಂಡಿರ್ಬೋದು. ನನಗೆ ಯೋಚನೆ ಮಾಡ್ತಿದ್ರೇನೆ ಅಸಹ್ಯ ಆಗ್ತದ. ಮಾನ ಮರ್ಯಾದೆ ಬಿಟ್ಟವ್ರು ಊರ್ಗೆ ದೊಡ್ಡವರು ಅಂತಾರೆ. ಅದನ್ನ ಈ ಭಾರ್ಗವಿ ನೋಡಿನೇ ಹೇಳಿರ್ಬೇಕು. ಆದ್ರೂ ನನಗೆ ಯಾಕೋ JP ಪಾಟೀಲ್ ಮೇಲೆ ಡೌಟ್ ಬರ್ತಿದೆ ಅಕ್ಕ. ಇಷ್ಟೆಲ್ಲ ಆದ್ರೂ ಆ ಭಾರ್ಗವಿಗೆ ಒಂದೇ ಒಂದು ಮಾತು ಬೈಲಿಲ್ಲ. ಆಚೆ ಹೋಗಕ್ ಹೇಳಿದ್ರು. ಅಪ್ಪ ಮಗ ಸೇರ್ಕೊಂಡು ಏನೋ ಸಂಚು ಮಾಡ್ತಿದ್ದಾರೆ. ಇಷ್ಟು ದಿನ ಕೇಸು ಅಂದವರು ಈಗ ನಾನು ಹೇಳೋವರೆಗೂ ಭಾರ್ಗವಿಗೆ ತೊಂದರೆ ಕೊಡ್ಬೇಡ ವಿಕ್ಕಿ ಅಂತ ಹೇಳ್ತಿದ್ದಾರೆ. ಈಗಾಗಿರೋ ಮದ್ವೆನೇ ಸುಳ್ಳು, ಇದೆಲ್ಲ ನಮ್ ಪ್ಲಾನು, ನಾನು ಎಲ್ಲ ಹೇಳ್ತೀನಿ ನೀವು ಸುಮ್ನಿರಿ ಅಂತ ಬೇರೆ ಹೇಳ್ತಿದ್ದಾರೆ. ಅಲ್ಲ ಅಕ್ಕ, ಎಲ್ಲ ನಮ್ ಕಣ್ಮುಂದೆನೆ ಇರ್ಬೇಕಾದ್ರೆ ಈ ಮುದ್ಕ ಹೇಳೋದ್ ಇನ್ನೇನು ಉಳಿದಿದೆ? ಅಂದ್ರೆ ಅಂಕಲ್ ಕೂಡ ನಮಗ್ ಮೋಸ ಮಾಡ್ಬಿಟ್ರು ಅಂತಿದ್ಯಾ ವಿಕ್ಕಿ? ಡೌಟೇ ಬೇಡ. ಎಲ್ಲಾ ಸೇರ್ಕೊಂಡು ಗೇಮ್ ಮಾಡ್ತಾ ಇದಾರೆ. ಡ್ಯಾಡ್ ಏನೋ ಅವ್ರ ಫ್ರೆಂಡು ಅಂತ ನಂಬ್ತಿರೋದು. ಅಕ್ಕ ಅಕ್ಕ ಪ್ಲೀಸ್ ಸಮಾಧಾನ ಮಾಡ್ಕೊ, ಹೆದರ್ಬೇಡ. ನಾವ್ ಅನ್ಕೋತಿರೋದೇ ನಿಜ ಆದ್ರೆ, ನಿನಗ್ ಮೋಸ ಮಾಡಿರೋದೇ ನಿಜ ಆದ್ರೆ ನಾನ್ ಯಾರಿಗೂ ಹೆದರಲ್ಲ, ಯಾರ ಮುಖನೂ ನೋಡಲ್ಲ. ನಿನಗ್ ದ್ರೋಹ ಮಾಡ್ದವನ್ನ ಬಿಡಲ್ಲ. ಪ್ಲೀಸ್ ಧೈರ್ಯ ತಗೋ ಅಕ್ಕ, ಪ್ಲೀಸ್ ಸಮಾಧಾನ ಮಾಡ್ಕೊ.
ಅವ್ರು ಯಾರು ಅಲ್ಲ, ನನ್ನ ಹೆಂಡತಿ. ಈ ಬಂದ ನಂಗೆ ಮೋಸ ಮಾಡ್ತೀಯಾ? ಎಷ್ಟು ಎಷ್ಟು ಪ್ರೀತಿ ಮಾಡಿದೆ ನಾನು ನಿನ್ನ. ನನ್ನನ್ನು ರಿಜೆಕ್ಟ್ ಮಾಡಿ ಅವಳು ಯಾವಳ ಕರ್ಕೋತೀಯ? ನಾ ಅಕ್ಕ, ನನ್ ಮಾತು ಕೇಳು ಪ್ಲೀಸ್, ಸಮಾಧಾನ ಮಾಡ್ಕೋ. ಏನಂದೆ? ಸಮಾಧಾನ ಮಾಡ್ಕೋಬೇಕಾ? ಸಮಾಧಾನ ಮಾಡ್ಕೋಬೇಕೇನೋ? ಲೈಫ್ ಹಾಳಾಗಿದೆ, ಸಮಾಧಾನ ಮಾಡ್ಕೋಬೇಕಾ? ಸಮಾಧಾನ ಮಾಡ್ಕೋಬೇಕಾ? ಸಮಾಧಾನ. ವಂದನಾ, ಯಾಕೆ ನನ್ನಿಂದ ವಿಷಯ ಮುಚ್ಚಿಟ್ರಿ? ಅವ್ರ ಜೊತೆ ಸೇರ್ಕೊಂಡು ಯಾಕೆ ನನಗ್ ಮೋಸ ಮಾಡಿದ್ರಿ? ಮಗಳಿಗಿಂತ ನಿಮ್ ಫ್ರೆಂಡ್ಶಿಪ್ ಹೆಚ್ಚಾಗ್ಬಿಡ್ತಾ? ಮಗಳೇ, ನಾನು ಹೇಳೋದನ್ನ ಕೇಳು. ನಿಜ ಹೇಳಿ ಹೇಳಿ ಅಂತ ಅದೆಷ್ಟು ಸಲ ಕೇಳಿದ್ರು ನೀವ್ ಹೇಳೇ ಇಲ್ಲ. ಈಗ ಎಲ್ಲ ಗೊತ್ತಾದ್ಮೇಲೆ ನೀವೇನ್ ಹೇಳೋದು? ನೀವು ಮೋಸ ಮಾಡಿದ್ರಿ. ಡ್ಯಾಡ್, ಇವಾಗ ನಾನೇನ್ ಮಾಡ್ಲಿ? ನಾನ್ ಯಾರನ್ನ ಮದ್ವೆ ಆಗ್ಲಿ? ಅರ್ಜುನ್ ಪಕ್ಕ ನಾನ್ ಇರ್ಬೇಕಿತ್ತು, ಈ ಬಂಧನ ಇರ್ಬೇಕಿತ್ತು. ಆದ್ರೆ ಅವಳು ಯಾವಳ ಇದ್ದಾಳೆ? ಅದನ್ನ ನೋಡಿ ನಿಮ್ಗೇನು ಅನಿಸ್ಲೇ ಇಲ್ವಾ? ನನಗೂ ಸಂಕಟ ಆಗ್ತಿದೆ ಮಗಳೇ. ಆದ್ರೆ ಇದೆಲ್ಲ ನಾನ್ ಮಾಡಿರೋ ಪ್ಲಾನು. ಕೆಲಸ ಆಗೋರ್ಗು ಸುಮ್ನೆ ಇರುವಂತ JP ಹೇಳಿದ್ದ. ಚೆನ್ನಾಗಿದೆ. ಅವ್ರೇನೋ ಹೇಳಿದ್ರಂತೆ, ನೀವು ಕೇಳಿದ್ರಂತೆ. ನೀವ್ ಆದರ್ಶ ಕೊಟ್ಟಿದ್ದೀ ಮಗಳು, ಇವತ್ತು ಸೋತು ನಿಂತಿದ್ದಾಳೆ. ಕ್ಷಮಿಸ್ಬಿಡಿ ಅಪ್ಪ. ನನಗೆ ನಿಮ್ ಕಾಲ್ ಹಿಡಿದು ಬೇಡ್ಕೋಬೇಕು ಅನಿಸ್ತದ. ಆದ್ರೆ ನಿಮಗ್ ಮುಖ ತೋರಿಸೋ ಯೋಗ್ಯತೆನು ನಾನು ಕಳ್ಕೊಂಡ್ಬಿಟ್ಟಿದ್ದೀನಲ್ಲಪ್ಪ. ಅದ್ಯಾವ ಮುಖ ಹೊತ್ತು ನಿಮ್ ಎದುರಿಗೆ ಬರ್ಲಿ? ಹೆಣ್ಣಿಗೆ ಮದ್ವೆ ಹಾಕ್ಬಿಟ್ಟು ಮೋಸ ಹೋದ್ರೆ ಆ ಕಡೆ ತವ್ರ ಮನೇನೂ ಇಲ್ದೆ, ಈ ಕಡೆ ಗಂಡನ್ ಮನೇನೂ ಇಲ್ದೆ ತ್ರಿಶಂಕು ಸ್ಥಿತಿನ ನೋಡ್ದು ಹೋಗ್ತಾಳೆ ಅಂತ ಕೇಳಿದ್ದೆ. ಆದ್ರೆ ಈಗ ಅದನ್ನ ನಾನೇ ಅನುಭವಿಸ್ತಾ ಇದ್ದೇನೆ. ಯಾವ ಹೆಣ್ಣಿಗೂ ಇಂಥ ಸ್ಥಿತಿ ಬರೋದ್ ಬೇಡ. ನನ್ನನ್ನ ಅಪ್ಪನಿಂದ ದೂರ ಮಾಡಿರೋ, ನನಗ್ ಮೋಸ ಮಾಡಿರೋ ನಿನ್ನನ್ನ ನಾನು ಯಾವತ್ತೂ ಕ್ಷಮಿಸಲ್ಲ ಅರ್ಜುನ್. ಹಾಗಂತ ನಾನು ಸುಮ್ನೆ ಕೈ ಕಟ್ಟಿ ಕೂತ್ಕೊಳ್ತೀನಿ ಅಂತ ಅನ್ಕೋಬೇಡ ಅರ್ಜುನ್. ನನ್ಗಾಗಿರೋ ಮೋಸಕ್ಕೆ, ಸಂಧ್ಯನ್ ಸಾವಿಗೆ ಹುಟ್ಟಿ ಸಮೇತ ವಾಪಸ್ ಕೊಡ್ತೀನಿ. ಮುನಿದ್ರೆ ಮಾರಿ ಅನ್ನೋದನ್ನ ತೋರಿಸ್ತೀನಿ. ಮಾವ, ನಿಮ್ ಟೆನ್ಷನ್ ಕಮ್ಮಿ ಮಾಡಕ್ಕೆ ಬಿಸಿ ಬಿಸಿ ಕಾಫಿ ತಂದಿದ್ದೀನಿ, ತಗೊಳ್ಳಿ.
ವಿಷಯಕ್ಕೆ ಬಾ. ಇವತ್ತು ವಂದನ ಮುಂದೆ ನಿಮ್ ಪ್ಲಾನ್ ಎಲ್ಲ ಬಯಲಾಗಿ ಆ ಭಾರ್ಗವಿಗೆ ನಿಜ ಗೊತ್ತಾಗೋಗುತ್ತೇನೋ ಅನ್ಕೊಂಡಿದ್ದೆ ಮಾವ. ಆದ್ರೆ ಅಷ್ಟ್ರಲ್ಲಿ ನೀವು ಬಂದು ಒಂದು ಟ್ವಿಸ್ಟ್ ಕೊಟ್ಟು ಎಲ್ಲಾನು ಸರಿ ಮಾಡಿದ್ರಿ. ಇಂಥ ಟ್ವಿಸ್ಟ್ ನ ಮಾವ ನಾನು ಯಾವ ಮೂವಿ ಸೀರಿಯಲ್ ಅಲ್ಲೂ ನೋಡಿರ್ಲಿಲ್ಲ. ಒಂದು ಕ್ಷಣ ನಿಮ್ ಮಾತನ್ ಕೇಳಿ ನೀವು ಅರ್ಜುನ್ ಭಾರ್ಗವಿ ಪರವಾಗಿ ನಿಂತಿದ್ದೀರಾ ಅಂತ ನಾನೇ ನಂಬಿಟ್ಟೆ. ನಿಮ್ ಮಾತನ್ ಕೇಳಿ ಆ ಭಾರ್ಗವಿನೇ ಕನ್ವಿನ್ಸ್ ಆದ್ಲು. ಅದಕ್ಕಿಂತ ಇನ್ನೇನ್ ಬೇಕು ಹೇಳಿ ಮಾವ. ಆದ್ರೂ ನಂಗೊಂದ್ ಡೌಟ್ ಮಾವ. ಏನ್ ಡೌಟು? ಯಾವ ಕಡೆಯಿಂದ ಕೂರ್ಸಿ ಕಳ್ದು ಲೆಕ್ಕ ಹಾಕಿದ್ರು ನೀವು ಭಾರ್ಗವಿನ ಬೈಬೇಕಿತ್ತು, ವಂದನಾನ ಹೊಗಳ್ಬೇಕಿತ್ತು. ಆದ್ರೆ ನೀವ್ ಉಲ್ಟಾ ಮಾಡಿ ವಂದನಾಗೆ ಸಿಟ್ಟು ಬರೋ ಹಾಗೆ ಮಾಡಿದ್ರಲ್ಲ, ಯಾಕೆ ಹಾಗೆ ಮಾಡಿದ್ರಿ ಮಾವ? ವಂದನಾ ಮೇಲೆ ಸಿಟ್ಟು ತೋರಿಸೋ ಉದ್ದೇಶ ಇರಲಿಲ್ಲ. ಆದ್ರೆ ಭಾರ್ಗವಿ ಮನಸ್ಸಲ್ಲಿ ಅರ್ಜುನ್ ಒಬ್ಬ ಮೋಸಗಾರ ಅಂತ ತೋರಿಸೋ ಉದ್ದೇಶ ಆಯ್ತು. ಅಂದ್ರೆ ಭಾರ್ಗವಿನ ವಂದನಾ ಮುಂದೆ ಬೈದಿದ್ರೆ ಅವಳು ಮನೆ ಬಿಟ್ಟು ಹೋಗಿರೋಳು, ಬಿಟ್ಟು ಹೋಗ್ತಿರ್ಲಿಲ್ಲ. ಆದ್ರೆ ಈಗ ಅವಳಿಗೆ ಮೋಸ ಆಗಿರೋದು ಅವಳನ್ನ ಪ್ರೀತಿಸಿರೋ ಗಂಡನಿಂದ ಅಂತ ಅವಳ ಮನಸ್ಸಿಗೆ ಬಂದಿದೆ. ಅವನ ಮೇಲೆ ದ್ವೇಷ ತೀರ್ಸಕ್ ಹೊರಟಿದ್ದಾಳೆ. ಈ ಸಮಯ ಉಪಯೋಗಿಸ್ಕೊಂಡು ಅವರಿಬ್ರನ್ನ ಕಿತ್ತಾಡಕ್ ಬಿಟ್ಟು ನಾನು ಈ ಕಡೆ ಕೇಸ್ ಮುಗಿಸ್ತೀನಿ. ಈ ಕಡೆ ಭಾರ್ಗವಿ ಇಷ್ಟೆಲ್ಲ ಆಗೋದಕ್ಕೆ ತಾನ್ ನಂಬಿರೋ ಅರ್ಜುನ್ನೇ ಕಾರಣ. ಮೋಸ ಮಾಡಿ ನಂಬಿಸಿ ಮದುವೆ ಮಾಡ್ಕೊಂಡ್ಬಿಟ್ಟ ಅಂತ ದ್ವೇಷದಲ್ಲಿ ಕೊರಗಿ ಕೊರಗಿ ತಾನಾಗ್ತಾನೆ ಮನೆ ಬಿಟ್ಟು ಅವಳು ಹೋಗ್ತಿದ್ದಾಗೆ ವಂದನಾನ ಮನೆ. ಆದ್ರೆ ಅರ್ಜುನ್ ಇದಕ್ಕೆ ಒಪ್ತಾನ ಮಾವ? ಗಂಡಸರು ತುಂಬಾ ಸರಳವಾದ ಸ್ವಭಾವದವರು. ಹೆಂಡತಿ ನಗ್ತಾ ಇದ್ರೆ ಒಳ್ಳೆಯವರಾಗಿ ಹತ್ರ ಇರ್ತಾರೆ. ಆವೇಶ, ಕೋಪ, ಜಗಳ, ಅಳು ಜಾಸ್ತಿ ಆದ್ರೆ ಕಿರಿಕಿರಿ ಅಂತ ದೂರ ಹೋಗ್ತಾರೆ. ಅಂದ್ರೆ ಅರ್ಜುನ್ ಬೇಸತ್ತು ಭಾರ್ಗವಿಯಿಂದ ದೂರ ಆಗ್ತಾನೆ. ಈ ಕಡೆ ವಂದನಾಗೆ ಅರ್ಜುನ್ ಬಿಟ್ರೆ ಬೇರೆ ಪ್ರಪಂಚನೇ ಇಲ್ಲ. ಸೊ ಮಾರಲ್ ಆಫ್ ದ ಸ್ಟೋರಿ ಇಸ್ ವಂದನಾ ಮದುವೆ ಆಗಿ ಈ ಮನೆ ಸೇರ್ಕೋತಾಳೆ. ಕರೆಕ್ಟ್? ಕರೆಕ್ಟ್. ಅಲ್ಲಿಗೆ ವಿಕ್ಕಿ ಜೀವನ, ವಂದನಾ ಜೀವನ ಸೆಟ್ಲ್ ಆಗುತ್ತೆ. ಭಾರ್ಗವಿ ಜೀವನ ಏನಾಗ್ತೋ ಗೊತ್ತಿಲ್ಲ. ಎಂಥ ಮಾತು ಹೇಳಿದ್ರಿ ಮಾವ. ನಾನು ಒಂದ್ ಕಲ್ಲಲ್ಲಿ 2 ಹಕ್ಕಿನ ಹೊಡೆಯೋದ್ ನೋಡಿದ್ದೆ. ಆದ್ರೆ ನೀವು 3 ಹಕ್ಕಿನ ಹೊಡಿತಾ ಇದ್ದೀರಾ. ಸೂಪರ್ ಮಾವ. ಇಲ್ಲಿ ಕಲ್ಲು ಅರ್ಜುನ್. ಆದ್ರೆ ಪಾಪ ಅರ್ಜುನ್ ಇಷ್ಟೆಲ್ಲ ನಾವು ತಡ್ಕೋತಾನ ಮಾವ? ಮಕ್ಳಿಗೆ ನೋವಾಗುತ್ತೆ ಅಂತ ಇಂಜೆಕ್ಷನ್ ಕೊಡದೇ ಇರಕ್ಕಾಗುತ್ತೆ. ಅವನ್ ಒಳ್ಳೇದಕ್ಕೆ ಮಾಡ್ತಾರೆ. ಕರೆಕ್ಟ್ ಮಾವ. ನೀವು ಸಿಟಿಗೆ ನಂಬರ್ 1 ಲಾಯರ್ ಮಾತ್ರ ಅಲ್ಲ, ನಂಬರ್ 1 ಅಪ್ಪ ಕೂಡ. ಇದು ಹೋಗ್ತಾ ಹೋಗ್ತಾ ಅರ್ಜುನ್ಗೆ ಅರ್ಥ ಆಗುತ್ತೆ ಬಿಡಿ.